ಕುವೆಂಪು ವಿಶ್ವವಿದ್ಯಾನಿಲಯದ ಅಂತಿಮ BA ಕಲಿತಾ ಇರತಕ್ಕಂಥ ನಿಮ್ಮಗಳಿಗೆ ಆಧುನಿಕ ಏಷ್ಯಾ ಇತಿಹಾಸದ 40ನೇ ಅಧಿವೇಶನ. ಈ ಅಧಿವೇಶನದಲ್ಲಿ ವಾಷಿಂಗ್ಟನ್ ಕಾನ್ಫರೆನ್ಸ್ 1921 to 1922 ಅವಧಿಯಲ್ಲಿ ನಡೆದಂತಹ ಒಂದು ಪ್ರಮುಖವಾದಂಥ ಸಮ್ಮೇಳನ. ಈ ಸಮ್ಮೇಳನ ಇಡೀ ಪ್ರಪಂಚದಲ್ಲಿ ಒಂದು ಮೊದಲನೇ ಮಹಾಯುದ್ಧದ ನಂತರ ನಡೆದಂಥ ಒಂದು ಪ್ರಮುಖವಾದಂಥ ಒಂದು ಸಮ್ಮೇಳನ. ಈ ಸಮ್ಮೇಳನದಲ್ಲಿ 4 nations agreement and Treaty of 4 Nations and Treaty of 5 Nations and Treaty of 9 Nations 3 ಒಂದು ಒಪ್ಪಂದಗಳು ನಡೆದಂತಹ ಒಂದು ಸಮ್ಮೇಳನ. ಈ ಸಮ್ಮೇಳನ ಜಾಗತಿಕ ಇತಿಹಾಸದಲ್ಲಿ ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧದ ನಡುವಿನ ಒಂದು ಪ್ರಮುಖವಾದಂಥ ಒಂದು ಸಮ್ಮೇಳನ ಎಂದು ಗುರುತಿಸಲ್ಪಟ್ಟಂಥದ್ದಾಗಿದೆ. ಈ ಸಮ್ಮೇಳನದ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ದ ವಾಷಿಂಗ್ಟನ್ ನವಾಲ್ ಕಾನ್ಫರೆನ್ಸ್ ಇದೊಂದು ನೌಕೆಗಳಿಗೆ ನೌಕಾ ಸೈನ್ಯಕ್ಕೆ ಸಂಬಂಧಪಟ್ಟಂತೆ ಇದು ಶಾಂತಿಯನ್ನು ಸ್ಥಾಪಿಸುವುದಕ್ಕಾಗಿ, ನೌಕಾ ಸೈನ್ಯವನ್ನು ನಿಯಂತ್ರಿಸುವುದಕ್ಕಾಗಿ ಮತ್ತು ಯುದ್ಧ ನೌಕೆಗಳ ನಿರ್ಮಾಣವನ್ನು ಮಿತಗೊಳಿಸುವುದಕ್ಕಾಗಿ ನಡೆದಂಥ ಒಂದು ಸಮ್ಮೇಳನ 1921 ಮತ್ತು 1922 ಅವಧಿಯಲ್ಲಿ. Between 1921 and 1922, the world's largest naval powers gathered in Washington, D.C., District Columbia for a conference to discuss naval disarmament and ways to relieve growing tensions in East Asia. ಪೂರ್ವ ಏಷ್ಯಾದಲ್ಲಿ ಬೆಳೆಯುತ್ತಿದ್ದಂಥ ಈ ಒಂದು ಉಲ್ಬಣವಾಗುತ್ತಿದ್ದಂಥ ಪರಿಸ್ಥಿತಿಯನ್ನು ಕಡಿಮೆಗೊಳಿಸುವುದಕ್ಕಾಗಿ ಮತ್ತು ಶಾಂತಿಯನ್ನು ಸ್ಥಾಪಿಸುವುದಕ್ಕಾಗಿ ನೌಕಾ ಕದನಗಳನ್ನು, ನೌಕಾ ಕಾದಾಟಗಳಿಗೆ ಕಾರಣವಾದಂಥ ನಾವಿಕ ಒಂದು ಬಲವನ್ನು ಕಡಿಮೆ ಮಾಡುವುದಕ್ಕಾಗಿ ನಡೆದಂಥ ಒಂದು ಸಮ್ಮೇಳನ. ಇನ್ ದ ವೇಕ್ ಆಫ್ ದ ವರ್ಲ್ಡ್ ವಾರ್ ಫಸ್ಟ್, ಲೀಡರ್ಸ್ ಇನ್ ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಸಾಟ್ ಟು ಪ್ರಿವೆಂಟ್ ದ ಪಾಸಿಬಿಲಿಟಿ ಆಫ್ ಅನದರ್ ವಾರ್. ಮತ್ತೊಂದು ಯುದ್ಧವನ್ನು ತಪ್ಪಿಸಬೇಕಾಗಿತ್ತು. ಜಗತ್ತು ಈಗಾಗಲೇ ಒಂದು ಯುದ್ಧವನ್ನು ನೋಡಿ ಕೋಟ್ಯಾಂತರ ಜೀವನಾಶಕ್ಕೆ, ಮನುಕುಲಕ್ಕೆ ಭಾಳ ವಿಪತ್ತನ್ನು ಉಂಟು ಮಾಡ್ತಕ್ಕಂಥ ಇಂಥ ವಿನಾಶಕಾರಿಯಾದಂಥ ಯುದ್ಧಗಳನ್ನು ಮತ್ತೆ ಮುಂದೆ ತಡಿಬೇಕು ಅಂತಲೇ ಲೀಗ್ ಆಫ್ ನೇಷನ್ ಸ್ಥಾಪನೆ ಆಗಿತ್ತು. ಆದರೆ ಲೀಗ್ ಆಫ್ ನೇಷನ್ ಇಂಥ ಒಂದು ಕಾರ್ಯದಲ್ಲಿ ಒಂದು ರೀತಿ ಅಸಹಾಯಕನಾಗಿದ್ದರಿಂದ ಅಮೇರಿಕದ ಅಧ್ಯಕ್ಷತೆಯಲ್ಲಿ, ಅಮೇರಿಕದ ರಾಜಧಾನಿಯಲ್ಲಿ ಇಂಥ ಒಂದು ಶಾಂತಿ ಸಮ್ಮೇಳನ, ಅದು ಕೂಡ ನೌಕಾ ಸಮ್ಮೇಳನ ನಡೀತದೆ. ಆ ಒಂದು ನೌಕಾ ಸಮ್ಮೇಳನದ ಈ ಒಂದು ಮಹತ್ವ ಈ ನೌಕಾ ಸಮ್ಮೇಳನಕ್ಕಿದೆ ವಿದ್ಯಾರ್ಥಿಗಳೇ. ರೈಸಿಂಗ್ ಜಪಾನೀಸ್ ಮಿಲಿಟರಿಸಮ್ ಆ್ಯಂಡ್ ಆ್ಯನ್ ಇಂಟರ್ನ್ಯಾಷನಲ್ ಆರ್ಮ್ಸ್ ರೇಸ್ ಐಟೆಂಡ್ ದೀಸ್ ಕನ್ಸರ್ನ್ಸ್. ಇಂಥ ಒಂದು ಬಿಕ್ಕಟ್ಟನ್ನು, ಇಂಥ ಒಂದು ಭೀತಿಯನ್ನು ಈ ಜಪಾನ್ನ ಮಿಲಿಟರಿ ಶಕ್ತಿಯ ಬೆಳವಣಿಗೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂಥ ಶಸ್ತ್ರಾಸ್ತ್ರಗಳ ಪೈಪೋಟಿ, ಎಲ್ಲಿ ಅಸ್ತ್ರವೋ ಅಲ್ಲಿ ಯುದ್ಧ ಅಂತ ಒಂದು ಮಾತಿದೆ. ವೇರ್ ಆರ್ ದ ಆರ್ಮ್ಸ್ ದೇರ್ ಆರ್ ದ ವಾರ್. ಅಲ್ಲಿ ಯುದ್ಧಗಳಿರ್ತವೆ ಅಂತ. ಆಸ್ ಎ ರಿಸಲ್ಟ್ ಪಾಲಿಸಿ ಮೇಕರ್ಸ್ ವರ್ಕ್ ಟು ರೆಡ್ಯೂಸ್ ದ ರೈಸಿಂಗ್ ಥ್ರೆಟ್. ಇಂತಹ ಹೆಚ್ಚುತ್ತಿದ್ದಂಥ ಈ ಭೀತಿಯನ್ನು ಕಡಿಮೆ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ರಾಜತಾಂತ್ರಿಕರು ಪ್ರಯತ್ನ ಮಾಡಿದರ ಫಲವಾಗಿಯೇ ಈ 1921-22 ವಾಷಿಂಗ್ಟನ್ ಕಾನ್ಫರೆನ್ಸ್, ನವಾಲ್ ಕಾನ್ಫರೆನ್ಸ್ ಏರ್ಪಡೋದಕ್ಕೆ ಕಾರಣ ಆಗುತ್ತೆ ವಿದ್ಯಾರ್ಥಿಗಳೇ. ಸೆನೆಟರ್ ವಿಲಿಯಂ ಇ ಬೋರಾ ಇದಾವು ಅಂತಲೂ ಕೂಡ ಕರಿತೀವಿ, ಲೆಡ್ ಅ ಕಾಂಗ್ರೆಷನಲ್ ಎಫರ್ಟ್ ಟು ಡಿಮ್ಯಾಂಡ್ ದಟ್ ದ ಯುನೈಟೆಡ್ ಸ್ಟೇಟ್ಸ್ engage its two principal competitors in the naval arms race, Japan and the United Kingdom, in negotiation for disarmament. ನಿಶಸ್ತ್ರೀಕರಣಕ್ಕಾಗಿ ನಡೆದಂಥ ಒಂದು ಪ್ರಮುಖವಾದಂಥ ಒಂದು ಸಮ್ಮೇಳನ ಇದಾಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, USA ನೌಕಾ ಬಲದಲ್ಲಿ ಪ್ರಬಲ ರಾಷ್ಟ್ರಗಳ ಪೈಪೋಟಿಯನ್ನು ಕೊಡ್ತಿದ್ದಂಥ UK ಯುನೈಟೆಡ್ ಕಿಂಗ್ಡಮ್ ಮತ್ತು ಇನ್ನೊಂದು ಏಷ್ಯಾದ ರಾಷ್ಟ್ರ ಜಪಾನ್. ಈ ಎರಡು ರಾಷ್ಟ್ರಗಳನ್ನು ಈ ಶಾಂತಿ ಮಾತುಕತೆ ಕರೆದು ಈ ಶಸ್ತ್ರಾಸ್ತ್ರ ಪೈಪೋಟಿಯನ್ನು ಕಡಿತಗೊಳಿಸುವುದಷ್ಟೇ ಅಲ್ಲ, ನಿಶಸ್ತ್ರೀಕರಣದ ಒಂದು ಪ್ರಮುಖ ಹೆಜ್ಜೆಯಾಗಿ ಇಂಥ ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಮುಂದಾಗ್ತವೆ. ದ ಸರ್ಕಮ್ಸ್ಟಾನ್ಸಸ್ ಲೀಡಿಂಗ್ ಟು ದ ವಾಷಿಂಗ್ಟನ್ ಕಾನ್ಫರೆನ್ಸ್ 1921-1922 ಇದಕ್ಕೆ ಕಾರಣವಾದಂತಹ ಸನ್ನಿವೇಶಗಳು. ದ ಫಸ್ಟ್ ಜಪಾನೀಸ್ ಇಂಪೀರಿಯಾಲಿಸಮ್ ಇನ್ ಏಷ್ಯಾ ಫಾರ್ ಏಷ್ಯನ್ಸ್ ಎಂಬ ಘೋಷವಾಕ್ಯದೊಂದಿಗೆ ಜಪಾನ್ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲು ಮುಂದಾಗ್ತದೆ. ಅಮೇರಿಕನ್ಸ್ ಜಪಾನೀಸ್ ರಿಲೇಷನ್ಶಿಪ್ ವರ್ಸಂಟ್. ಯಾವಾಗ ಅಮೇರಿಕ ಮತ್ತು ಜಪಾನ್ ನಡುವಿನ, ಯಾಕೆಂದರೆ ಪೆಸಿಫಿಕ್ ವಲಯದಲ್ಲಿ ಎರಡು ರಾಷ್ಟ್ರಗಳಿಗೂ ಕೂಡ ಸ್ಟ್ರಾಟಜಿಕ್ ಪೆಸಿಫಿಕ್ ವಲಯ ಅವಧಿಯಲ್ಲಿ, ಏಕೆಂದರೆ ಪೆಸಿಫಿಕ್ ಒಂದು ಸಾಗರದ ಈಚೆ ಇರತಕ್ಕಂಥ ಎರಡು ರಾಷ್ಟ್ರಗಳು
ಹಾಗಾಗಿ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ ಸ್ವಲ್ಪ ಬಿಕ್ಕಟ್ಟು ಹೆಚ್ಚಾಗಿದ್ದರಿಂದ ಇಂಥ ಒಂದು ಮಾತುಕತೆಗಳು, ಇಂಥ ಒಂದು ಸಮ್ಮೇಳನ ನಡೆಯುವುದು ಅನಿವಾರ್ಯ ಆಗಿತ್ತು. ಆಂಗ್ಲೋ ಜಪಾನೀಸ್ ಅಲೈನ್ಸ್ 1902ರಲ್ಲಿ ಬ್ರಿಟನ್ ಮತ್ತು ಜಪಾನ್ಗಳು ಮಾಡಿಕೊಂಡಂಥ ಒಂದು ಒಪ್ಪಂದ ಇತ್ತಲ್ಲ, ಏಷ್ಯಾದ ರಾಷ್ಟ್ರಕ್ಕೆ ಇಂಗ್ಲೆಂಡ್ ಕೊಟ್ಟಂಥ ಮಹತ್ವ ಇತರೆ ಯುರೋಪಿನ ರಾಷ್ಟ್ರಗಳನ್ನು ಭೀತಿಗೊಳಪಡಿಸ್ತದೆ. ಈ ಅಲೈನ್ಸನ್ನು ವಿರೋಧಿಸಿದ ಪ್ರಮುಖ ರಾಷ್ಟ್ರಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ USA ಕೂಡ ಒಂದಾಗಿತ್ತು. ಅದಕ್ಕೂ ಅಷ್ಟೇ ಅಲ್ಲ, ಚೀನಾನೂ ವಿರೋಧಿಸಿತ್ತು. ಹಾಗಾಗಿ ಈ ಒಂದು ಒಪ್ಪಂದ ಕೂಡ ಈ ಒಂದು ಇಂಥ ಒಂದು ಸಮ್ಮೇಳನಕ್ಕೆ ಕಾರಣ ಆಗುತ್ತೆ. ಟ್ರೀಟ್ಮೆಂಟ್ ಆಫ್ ಚೀನಾ ಇನ್ ವರ್ಸೆಲ್ಸ್ ಕಾನ್ಫರೆನ್ಸ್. ಏನು ಮೊದಲನೇ ಮಹಾಯುದ್ಧದ ನಂತರ ಗೆದ್ದ ರಾಷ್ಟ್ರಗಳ ಕಡೆ ಇದ್ದಂಥ ಚೀನಾಕ್ಕೆ ಅಂತ ಅದನ್ನು ಶಾಂತಿ ಸಮ್ಮೇಳನದಲ್ಲಿ ಪ್ರಮುಖವಾಗಿ ಅದನ್ನು ಗೌಣವಾಗಿ ಪರಿಗಣಿಸಲಾಯಿತು. ಅದಕ್ಕೆ ಮಹತ್ವವನ್ನು ಕೊಡೋದರಲ್ಲಿ ರಾಷ್ಟ್ರಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದು. ಇದಕ್ಕೆ ಒಂದು ಮಹತ್ವವನ್ನು ಕೊಡಬೇಕು ಚೀನಾದ ಪರಿಸ್ಥಿತಿಯನ್ನು. ಯಾಕೆಂದರೆ ಚೀನಾದಲ್ಲಿ ಕ್ರಾಂತಿ ಆಯಿತು, ಗಣರಾಜ್ಯ ಸ್ಥಾಪನೆ ಆಯಿತು. ಆದರೆ ಮೊದಲನೇ ಮಹಾಯುದ್ಧ ಸಂಭವಿಸಿದ ನಂತರವೂ ಕೂಡ ಯಾವುದೇ ರೀತಿಯಲ್ಲಿ ಚೀನಾವನ್ನು ಯುರೋಪಿನ ರಾಷ್ಟ್ರಗಳು ಬಿಟ್ಟು ಅಲ್ಲಿಂದ ಕದಲಿಲ್ಲ. ಚೀನಾ ಯುರೋಪಿನ ಒಂದು ರಾಷ್ಟ್ರಗಳ ಕಪಿಮುಷ್ಟಿಯಿಂದ ನಿಯಂತ್ರಣದಿಂದ ಮುಕ್ತ ಆಗಲಿಲ್ಲ. ಇದನ್ನು ಕೂಡ ಚೀನಾದ ಹಿತಾಸಕ್ತಿಯನ್ನು ಕಾಪಾಡೋದು ಕೂಡ ಈ ಒಂದು ವಾಷಿಂಗ್ಟನ್ ಸಮ್ಮೇಳನದ ಉದ್ದೇಶ ಆಗಿತ್ತು. The Washington Conference 1921-22 in December 1921, the United States invited 8 countries to attend a conference. ಅಂದರೆ USA ಒಳಗೊಂಡಂತೆ ಇತರೆ 8 ರಾಷ್ಟ್ರಗಳು ಒಂದು ಆತಿಥ್ಯವನ್ನು ವಹಿಸಿರ್ತಕ್ಕಂಥ USA, ಬ್ರಿಟನ್, ಫ್ರಾನ್ಸ್, ಇಟಲಿ, ಜಪಾನ್, ಚೀನಾ, ಬೆಲ್ಜಿಯಂ, ಪೋರ್ಚುಗಲ್ ಆ್ಯಂಡ್ ದ ನೆದರ್ಲ್ಯಾಂಡ್ಸ್. ಈ 9 ರಾಷ್ಟ್ರಗಳು ಅಂದರೆ USA ಸೇರಿದಂತೆ ಇತರ 8 ರಾಷ್ಟ್ರಗಳು ಸೇರಿ ಇವೆಲ್ಲ ನೌಕಾಶಕ್ತಿಯನ್ನು, ಪ್ರಬಲ ನೌಕಾಶಕ್ತಿಯನ್ನು ಹೊಂದಿರತಕ್ಕಂಥ, ನೌಕಾ ಬಲವನ್ನು ಹೊಂದಿರತಕ್ಕಂಥ ಒಂದು ಪ್ರಮುಖ ರಾಷ್ಟ್ರಗಳಾಗಿದ್ದು ಜಗತ್ತಿನ ರಾಷ್ಟ್ರಗಳು, ನೌಕಾಶಕ್ತಿ ರಾಷ್ಟ್ರಗಳು. ಉದ್ದೇಶ: ಇಟ್ಸ್ ಮೇನ್ ಪರ್ಪಸ್ ವಾಸ್ ಟು ಸೆಟಲ್ ಫಾರ್ ಈಸ್ಟರ್ನ್ ಅಫೈರ್ಸ್ ವಿಚ್ ಹ್ಯಾಡ್ ನಾಟ್ ಬಿನ್ ಸೆಟಲ್ಡ್ ಡ್ಯೂರಿಂಗ್ ದ ವರ್ಸೇಲ್ಸ್ ಕಾನ್ಫರೆನ್ಸ್. ಮೊದಲನೇ ಮಹಾಯುದ್ಧದ ನಂತರ ಏರ್ಪಟ್ಟಂಥ ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ಅದನ್ನು ವರ್ಸೇಲ್ಸ್ ಕಾನ್ಫರೆನ್ಸ್ ಅಂತಲೂ ಕೂಡ ಕರೀತಾರೆ. ಆ ವರ್ಸೇಲ್ಸ್ ಕಾನ್ಫರೆನ್ಸ್ನಲ್ಲಿ ಈ ಫಾರ್ ಈಸ್ಟ್ ಏಷ್ಯಾ ಅಥವಾ ಈಸ್ಟ್ ಏಷ್ಯಾದ ಈ ಸಮಸ್ಯೆಗಳೇನಿತ್ತು, ಕೊರಿಯಾ ಸಮಸ್ಯೆ ಇರ್ಬೋದು, ಮಂಚೂರಿಯಾ ಸಮಸ್ಯೆ ಇರ್ಬೋದು, ಇವುಗಳನ್ನು ಸಕ್ಲೇನ್ ದ್ವೀಪಗಳಿಗೆ ಸಂಪಟ್ಟದ್ದಿರ್ಬೋದು, ಇವ್ಯಾವ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳಲಿಲ್ಲ. ಯಾವ ಉತ್ತರವನ್ನು, ಯಾವ ಸಮಸ್ಯೆಯನ್ನು ಬಗೆಹರಿಸ್ತಿಲ್ವೋ ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ, ಅದನ್ನು ಈ ವಾಷಿಂಗ್ಟನ್ ಕಾನ್ಫರೆನ್ಸ್ನಲ್ಲಿ ಬಗೆಹರಿಸುವ ಪ್ರಯತ್ನವನ್ನು ಮಾಡಿದೆ. ಆಸ್ ಎ ರಿಸಲ್ಟ್ ಆಫ್ ದ ಕಾನ್ಫರೆನ್ಸ್ 3 ಇಂಟರ್ನ್ಯಾಷನಲ್ ಟ್ರಿಟೀಸ್ ವರ್ ಸೈನ್ಡ್. 4 ಪವರ್ ಟ್ರಿಟಿ, 5 ಪವರ್ ಟ್ರಿಟಿ ಆ್ಯಂಡ್ 9 ಪವರ್ ಟ್ರಿಟಿ ಎಂಬ 3 ಒಪ್ಪಂದಗಳು ಇಲ್ಲಾಗ್ತವೆ. ಅವುಗಳ ಬಗ್ಗೆ ನಾವು ಈಗ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. 4 ಪವರ್ ಟ್ರಿಟಿ. ದ 4 ಪವರ್ ಟ್ರಿಟಿ ವಾಸ್ ಅಗ್ರೀಡ್ ಟು ಇನ್ ಡಿಸೆಂಬರ್ 1921. 1921 ಡಿಸೆಂಬರ್ನಲ್ಲಿ ಈ 4 ರಾಷ್ಟ್ರಗಳು, ಬ್ರಿಟನ್, ಜಪಾನ್, ಯುನೈಟೆಡ್ ಸ್ಟೇಟ್ಸ್ ಮತ್ತು ಫ್ರಾನ್ಸ್, ಈ 4 ರಾಷ್ಟ್ರಗಳು ಮಾಡಿಕೊಂಡಂಥ ಒಪ್ಪಂದ ಆಗಿತ್ತು. ಇಟ್ ವಾಸ್ ಮಲ್ಟಿಲ್ಯಾಟರಲ್ ಅಂದರೆ ಬಹುಪಕ್ಷೀಯವಾದಂಥ ಒಪ್ಪಂದ. ಮಲ್ಟಿಲ್ಯಾಟರಲ್ ಪ್ಲೆಡ್ಜ್ ವೇರ್ ಬೈ ದೇ ಅಗ್ರಿ ಟು ರೆಸ್ಪೆಕ್ಟ್ ಈಚ್ ಅದರ್ಸ್ ರೈಟ್ ಇನ್ ಇನ್ಸುಲರ್ ಪೊಸೆಷನ್ಸ್ ಇನ್ ದ ಪೆಸಿಫಿಕ್ ಆ್ಯಂಡ್ ಟು ಕನ್ಸಲ್ಟ್ ಈಚ್ ಅದರ್ ಇನ್ ಕೇಸ್ ದೀಸ್ ರೈಟ್ಸ್ ಶುಡ್ ಬಿಕಮ್ ದ ಸಬ್ಜೆಕ್ಟ್ ಆಫ್ ಕಾಂಟ್ರವರ್ಸಿ ಆರ್ ದ ಸಬ್ಜೆಕ್ಟ್ ಆಫ್ ಥ್ರೆಟ್ ಬೈ ಆನ್ ಔಟ್ಸೈಡ್ ಪವರ್. ಈ 4 ರಾಷ್ಟ್ರಗಳಿಂದ ಆಚೆ ಯಾವುದಾದ್ರೂ ಒಂದು ರಾಷ್ಟ್ರದಿಂದ ಏನಾದರೂ ಭೀತಿ ಎದುರಾದರೆ, ದಾಳಿಯ ಸಂಭಾವ್ಯ ಉಂಟಾದರೆ 4 ರಾಷ್ಟ್ರಗಳು ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಒಂದು ಬಹುಪಕ್ಷೀಯವಾದಂಥ ಒಂದು ಒಪ್ಪಂದ ಆಗಿತ್ತು. ಬ್ರಿಟನ್, ಜಪಾನ್ ಮತ್ತು ಫ್ರಾನ್ಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್, ಈ 4 ರಾಷ್ಟ್ರಗಳು ಮಾಡಿಕೊಂಡಂಥ 4 ಪವರ್ ಟ್ರಿಟಿ ಇದಾಗಿತ್ತು. ನೆಕ್ಸ್ಟ್ 5 ಪವರ್ ಟ್ರಿಟಿ. ದ 5 ಪವರ್ ಟ್ರಿಟಿ ವಾಸ್ ಸೈನ್ಡ್ ಇನ್ ಫೆಬ್ರವರಿ 1922. 1921 ಡಿಸೆಂಬರ್ ಕೊನೆಯ ತಿಂಗಳಿನಲ್ಲಿ ಆ ಒಪ್ಪಂದ ಆದರೆ, ಮುಂದಿನ ಒಂದು ಹೊಸ ವರ್ಷದ ಮೊದಲ ತಿಂಗಳು ಜನವರಿಯಲ್ಲಿ ಆದಂಥ, ಜನವರಿಯ ನಂತರ ಫೆಬ್ರವರಿಯಲ್ಲಿ ಆದಂಥ ಒಂದು ಒಪ್ಪಂದ 5 ಪವರ್ ಟ್ರಿಟಿ. ದ ಅಮೇರಿಕನ್ ಪ್ರಪೋಸಲ್ ದಟ್ ದ ಯುನೈಟೆಡ್ ಸ್ಟೇಟ್ಸ್, ಬ್ರಿಟನ್ ಆ್ಯಂಡ್ ಜಪಾನ್ ಶುಡ್ ನಾಟ್ ಬಿಲ್ಡ್ ಎನಿ ಕ್ಯಾಪಿಟಲ್ ಶಿಪ್ ಫಾರ್ ದ ನೆಕ್ಸ್ಟ್ 10 years ವಾಸ್ ಅಕ್ಸೆಪ್ಟೆಡ್. ಈಗಿರ್ತಕ್ಕಂಥ ಅಸ್ತ್ರಗಳೇ, ಈಗಿರ್ತಕ್ಕಂಥ ಯುದ್ಧ ನೌಕೆಗಳೇ ಹೆಚ್ಚಾಗಿದ್ದಾವೆ. ಇನ್ನಷ್ಟು ಯುದ್ಧ ನೌಕೆಗಳನ್ನು ನಿರ್ಮಿಸುವಂಥ ಒಂದು ಪೈಪೋಟಿಗಿಳಿದ್ರೆ ಜಗತ್ತಿನ ಅಪಾಯ, ಮತ್ತೊಂದು ಭೀಕರವಾದಂಥ
ಒಂದು ಜೀವನಾಶಕ್ಕೆ ಕಾರಣವಾಗುವ ಮನುಕುಲಕ್ಕೆ ಅಪಾಯವನ್ನು ತಂದೊಡ್ಡುವಂಥ ಯುದ್ಧ ನಿಶ್ಚಿತ ಎಂಬ ಭಾವನೆಯಿಂದ ಇಂಥ ಒಂದು ತೀರ್ಮಾನಕ್ಕೆ ಮುಂದಾಗ್ತದೆ. ಈ ಒಂದು ಒಪ್ಪಂದದ ಮೂಲಕ ಆ 5 ರಾಷ್ಟ್ರಗಳು ಬ್ರಿಟನ್, ಯುನೈಟೆಡ್ ಸ್ಟೇಟ್ಸ್, ಜಪಾನ್, ಇಟಲಿ, ಫ್ರಾನ್ಸ್ ಈ 4 4 ಪವರ್ ಟ್ರೀಟಿ ಜೊತೆಯಲ್ಲಿ 5 ಪವರ್ಗೆ ಇಟಲಿ ಸೇರ್ಕೊಳ್ತದೆ. ನಾವಿಕ ಶಕ್ತಿಗಳನ್ನು ಹಡಗುಗಳನ್ನು ಸಂಖ್ಯೆಯನ್ನು ಮಿತಿಗೊಳಿಸ್ತದೆ, ಅಂದರೆ ಟನ್ಗಳ ಲೆಕ್ಕದಲ್ಲಿ. ದ ರೇಷಿಯೋ ವಾಸ್ ಟು ಬಿ 5 ಟನ್ ಫಾರ್ ಬ್ರಿಟನ್, 5 ಟನ್ ಫಾರ್ ಯುನೈಟೆಡ್ ಸ್ಟೇಟ್ಸ್, 3 ಟನ್ ಫಾರ್ ಜಪಾನ್ ಆ್ಯಂಡ್ 1.67 ಫಾರ್ ಫ್ರಾನ್ಸ್ ಆ್ಯಂಡ್ 1.67 ಫಾರ್ ಇಟಲಿ. A ratio for the total tonnage of capital ships for each power was established. In return, the Japanese proposal for the non-fortification of the Pacific Islands of the signatory powers was accepted. ಜಪಾನ್ ಏನು ಮುಂದಿಡ್ತು ಈ ಪೆಸಿಫಿಕ್ ವಲಯದ ದ್ವೀಪಗಳನ್ನು ಅಲ್ಲಿ ಫೋರ್ಟಿಫಿಕೇಷನ್ ಮಾಡ್ತಕ್ಕಂಥ ಅದನ್ನು ನಿಲ್ಲಿಸಬೇಕು, ಎಲ್ಲವಕ್ಕೂ ಮುಕ್ತಗೊಳಿಸಬೇಕು ಅನ್ನೋ ಒಂದು ಡಿಮ್ಯಾಂಡನ್ನು ಈಡೇರಿಸ. ದಿಸ್ ಮೀನ್ಸ್ ದಟ್ ಫಿಲಿಪೈನ್ಸ್, ಗುವಾಂಗ್, ಹಾಂಗ್ಕಾಂಗ್, ದ Ryukyu and Taiwan and the Pescadores were not to be fortified any further. ಅಮೇರಿಕಾ ಇಂಥ ಒಂದು ಫೋರ್ಟಿಫಿಕೇಷನ್ ಕೆಲಸವನ್ನು ನಿಲ್ಲಿಸಬೇಕೆಂಬ ಬೇಡಿಕೆ ಜಪಾನ್ದಾಗಿತ್ತು ವಿದ್ಯಾರ್ಥಿಗಳೇ. 9 ಪವರ್ ಟ್ರಿಟಿ. ದ 9 ಪವರ್ ಟ್ರಿಟಿ ವಾಸ್ ಸೈನ್ಡ್ ಇನ್ ಫೆಬ್ರವರಿ 1922. 1922 ಫೆಬ್ರವರಿಯಲ್ಲೇ ಆದಂಥ ಮತ್ತೊಂದು ಪ್ರಮುಖ ಒಪ್ಪಂದ ಅದು 9 ಪವರ್ ಟ್ರಿಟಿ, 9 ರಾಷ್ಟ್ರಗಳು ಮಾಡಿಕೊಂಡಂಥ ಒಂದು ಒಪ್ಪಂದ ಆಗಿತ್ತು. ಇಟ್ ಅನೌನ್ಸ್ಡ್ 4 ಪ್ರಿನ್ಸಿಪಲ್ಸ್ ವಿತ್ ರಿಗಾರ್ಡ್ ಟು ಚೀನಾಕ್ಕೆ ಸಂಬಂಧಪಟ್ಟಂಥ ಒಪ್ಪಂದ. ಗ್ಯಾರಂಟಿ ಆಫ್ ಚೀನಾಸ್ ಇಂಟೆಗ್ರಿಟಿ, ಈಕ್ವಾಲಿಟಿ ಆಫ್ ಅಪರ್ಚುನಿಟಿ ಟು ಆಲ್, ಅಪರ್ಚುನಿಟಿ ಟು ಚೀನಾ ಟು ಡೆವಲಪ್ ಹರ್ ಸೆಲ್ಫ್ ಆ್ಯಂಡ್ ಅಬ್ಸ್ಟೆನ್ಷನ್ ಫ್ರಮ್ ಸ್ಪೆಷಲ್ ಪ್ರಿವಿಲೇಜಸ್ ಇನ್ ಚೀನಾ. ಯಾರಿಗೂ ಕೂಡ ಸ್ಪೆಷಲ್ ಪ್ರಿವಿಲೇಜಸ್ ಚೀನಾದಲ್ಲಿ ಇಲ್ಲ. ಚೀನಾ ಎಲ್ಲ ರಾಷ್ಟ್ರಗಳಿಗೂ ಮುಕ್ತವಾದಂಥದ್ದು. ಚೀನಾದ ಸಮಗ್ರತೆಯನ್ನು ಕಾಪಾಡುವುದಕ್ಕಾಗಿ ಮಾಡಿಕೊಂಡಂಥ 9 ರಾಷ್ಟ್ರಗಳು, ಅದರ ಪ್ರಮುಖವಾಗಿ ಅಮೇರಿಕಾ ಅಂದರೆ USA, ಬ್ರಿಟನ್, ಜಪಾನ್, ಫ್ರಾನ್ಸ್, ಇಟಲಿ, ಚೀನಾ, ಬೆಲ್ಜಿಯಂ, ಪೋರ್ಚುಗಲ್, ದ ನೆದರ್ಲ್ಯಾಂಡ್. ಚೀನಾದಲ್ಲಿ ಏನು ಎಕ್ಸ್ಟ್ರಾ ಟೆರಿಟೋರಿಯಲ್ ಅಥಾರಿಟಿಯನ್ನು ಹೊಂದಿದ್ದಂಥ ಒಂದು ರಾಷ್ಟ್ರಗಳಿದ್ವಲ್ಲ, ಚೀನಾದಲ್ಲಿ ಇದ್ದಂಥ ಯುರೋಪಿನ ರಾಷ್ಟ್ರಗಳು ಮತ್ತು ಜಪಾನ್ ಸೇರಿದಂತೆ ಮಾಡಿಕೊಂಡಂಥ ಒಂದು ಒಪ್ಪಂದ ಇದು ಪ್ರಮುಖವಾಯಿತು. ಅಂದರೆ ಇದು ಅಮೇರಿಕಾದ ಓಪನ್ ಡೋರ್ ಪಾಲಿಸಿಯನ್ನು ಸಮರ್ಥಿಸುವಂಥ ಒಂದು ಒಪ್ಪಂದ ಆಗಿತ್ತು. ಅದರ್ ಸೆಟ್ಲ್ಮೆಂಟ್, ಈ ಒಂದು ಇದರಲ್ಲಿ 4 ಪವರ್ ಟ್ರಿಟಿ, 5 ಪವರ್ ಟ್ರಿಟಿ ಆ್ಯಂಡ್ 9 ಪವರ್ ಟ್ರಿಟಿ, ಇವು 3 ಪ್ರಮುಖವಾದಂಥ ಒಪ್ಪಂದಗಳು. ಅದ್ರ ಜೊತೆಯಲ್ಲಿ ಇತರೆ ಒಪ್ಪಂದಗಳು ಕೂಡ ಆಗ್ತವೆ. ಅಂಡರ್ ದ ಪ್ರೆಷರ್ ಆಫ್ ದ ಪವರ್ಸ್, ಜಪಾನ್ ಅಗ್ರೀಡ್ ಟು ರಿಟರ್ನ್ ಕಿಯಾಚೌ ಟು ಚೀನಾ ಆ್ಯಂಡ್ ಟು ವಿತ್ಡ್ರಾ ಫ್ರಮ್ ದ ಶಾಂಟುಂಗ್ ಪೆನಿನ್ಸುಲಾ. ಶಾಂಟುಂಗ್ ಪೆನಿನ್ಸುಲಾದಿಂದ ಜಪಾನ್ ಹಿಂದೆ ಸರಿಯುವುದು ಮತ್ತು ಕಿಯೋಚೌ ಒಂದು ಚೀನಾಕ್ಕೆ ವಾಪಸ್ ಕೊಡ್ತಕ್ಕಂಥ ಒಂದು ಒಪ್ಪಂದಕ್ಕೆ ಜಪಾನ್ ಒಪ್ಪಬೇಕಾಗ್ತದೆ. ಶಿ ವಾಸ್ ಟು ರಿಟೈನ್ ದ ಸಿಂಗ್ಟಾವೋ ಸಿನ್ಸಿನ್ ರೈಲ್ವೆ ಫಾರ್ 15 years, 15 ವರ್ಷಗಳಿಗಾಗಿ ಈ ಒಂದು ರೈಲ್ವೆ ಮಾರ್ಗವನ್ನು ಜಪಾನ್ ಇರಿಸಿಕೊಳ್ಳೋದು ಅವಕಾಶ ಕಲ್ಪಿಸಲಾಗ್ತದೆ. ದ ಪವರ್ಸ್ refused to put their subjects under the Chinese law, but limited concessions were made. ಕೆಲವು ರಿಯಾಯಿತಿಗಳನ್ನು ಕೂಡ ಕೊಡಲಾಗ್ತದೆ. ಫಾರಿನ್ ಪೋಸ್ಟ್ ಆಫೀಸಸ್ ವರ್ ಕ್ಲೋಸ್ಡ್, ಕಮಿಷನ್ಸ್ ವರ್ ಸೆಟ್ ಅಪ್ ಟು ಸ್ಟಡಿ ದ ಇಶ್ಯೂಸ್ ಆಫ್ ಎಕ್ಸ್ಟ್ರಾ ಟೆರಿಟೋರಿಯಲಿಟಿ ಆ್ಯಂಡ್ ಟ್ಯಾರಿಫ್ ಆಟೋನಮಿ. ಏನು ಈ ಚೀನಾದಲ್ಲಿ ಹೊಂದಿದ್ದಂಥ ಎಕ್ಸ್ಟ್ರಾ ಟೆರಿಟೋರಿಯಲಿಟಿ ಯುರೋಪಿನ ರಾಷ್ಟ್ರಗಳು ಮತ್ತು ಜಪಾನ್ ಹೊಂದಿದ್ದು, ಅದನ್ನು ಸಂಬಂಧಪಟ್ಟಂತೆ ಒಬ್ಬ ಕಮಿಷನರ್ಸ್ಗಳನ್ನು ನೇಮಕ ಮಾಡೋದಕ್ಕೆ ಒಪ್ಪಲಾಯಿತು. ಇದು ಕೂಡ ಈ ಒಂದು ವಾಷಿಂಗ್ಟನ್ DC ನಡೆದಂಥ ಈ ವಾಷಿಂಗ್ಟನ್ ಕಾನ್ಫರೆನ್ಸ್, ನವಾಲ್ ಕಾನ್ಫರೆನ್ಸ್ನಲ್ಲಿ ಆದಂಥ ಪ್ರಮುಖ ಒಪ್ಪಂದಗಳಾಗಿದ್ದ ವಿದ್ಯಾರ್ಥಿಗಳೇ. ಸ್ಟ್ರೆಂತ್ ಆಫ್ ದಿಸ್ ಟ್ರಿಟೀಸ್, ಈ ಒಂದು ಒಪ್ಪಂದದ ಒಂದು ಏನು ಬಲ, ಏನು ಅದರ ಒಂದು ಸ್ಟ್ರೆಂತ್ ಅನ್ನೋದನ್ನು, ದ 4 ಪವರ್ ಟ್ರಿಟಿ ಎನ್ಶೂರ್ಡ್ ಪೀಸ್ಫುಲ್ ರಿಲೇಷನ್ಶಿಪ್ ಅಮಾಂಗ್ ದ 4 ಪವರ್ಸ್ ಆ್ಯಂಡ್ ಈಸ್ಡ್ ದ ಟೆನ್ಷನ್ ಬಿಟ್ವೀನ್ ಜಪಾನ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. The 5 power treaty put an end to the possibility of naval race among the powers. The 9 power treaty at least variably guaranteed China's integrity. ಈ 9 ಪವರ್ ಟ್ರಿಟಿ ಚೀನಾದ ಸಮಗ್ರತೆಯನ್ನೇ ಕಾಪಾಡಿದರೆ, 5 ಪವರ್ ಟ್ರಿಟಿ ನೌಕಾಬಲವಾದ ಒಂದು ವಿಸ್ತರಣೆಯ ತಡೆ ಹಾಕುವ ಮೂಲಕ ನಿಶಸ್ತ್ರೀಕರಣದ ಒಂದು ಪ್ರಮುಖ ಹೆಜ್ಜೆಯಾಗಿ ಇರಿಸಿದರೆ, 4 ಪವರ್ ಟ್ರಿಟಿ ಇದು ಪ್ರಮುಖವಾಗಿ ಶಾಂತಿ ಮಾತುಕತೆಯ ಒಪ್ಪಂದ ಆಗಿತ್ತು. ಅದರಲ್ಲೂ ಕೂಡ ಜಪಾನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವಿನ ಒಂದು ಈ ಟೆನ್ಷನನ್ನು ಕಡಿಮೆ ಮಾಡಿದಂಥ, ರಿಡ್ಯೂಸ್ ಮಾಡಿದಂಥ ಒಂದು ಒಪ್ಪಂದ ಆಗಿತ್ತು. ಇದಿಷ್ಟು ಈ ಒಂದು ಒಪ್ಪಂದದ ಪ್ರಮುಖವಾದಂಥ ಒಂದು ಪ್ರಾಮುಖ್ಯತೆಯಾಗಿದೆ. ಈ ಮೂಲಕ ವಾಷಿಂಗ್ಟನ್ DC ಯಲ್ಲಿ ನಡೆದಂಥ ಈ ನವಾಲ್ ಕಾನ್ಫರೆನ್ಸು
ಈ ವಿಶ್ವದ ಶಾಂತಿ ಸ್ಥಾಪನೆಯಲ್ಲಿ, ಅದು ಕೂಡ ಮೊದಲನೇ ಮಹಾಯುದ್ಧದ ನಂತರ ಅತ್ಯಂತ ಕ್ಷಿಪ್ರಾವಧಿಯಲ್ಲಿ ಮತ್ತೊಂದು ಮಹಾಯುದ್ಧ ಸಂಭವಿಸುವುದನ್ನು ತಪ್ಪಿಸುವಲ್ಲಿ ಒಂದು ಸ್ವಲ್ಪ ಯಶಸ್ಸಿನ ಹೆಜ್ಜೆಯನ್ನು ಇಟ್ಟಂಥ ಒಪ್ಪಂದ ಆಗಿದೆ ಅಂತ ನಾವು ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳೇ. ಎಲ್ಲರಿಗೂ ನಮಸ್ಕಾರ.